ಯುದ್ಧದ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಗಂಡಾಂತರ ಇದೆ. ದೊಡ್ಡ ಮಟ್ಟದಲ್ಲಿ ಅವಾಂತರಗಳಾಗ್ತಿದೆ. ಹಾಸನದಲ್ಲೂ ಕೂಡ ಗ್ಯಾಸ್ಗೆ ಈಗ ಅಭಾವಗಳು ಉಂಟಾಗಿದೆ. ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಿದೆಯಲ್ಲ, ಇದರಿಂದ ಗ್ಯಾಸ್ ಸಿಲಿಂಡರ್ಗಳ ಕೊರತೆ ಆಗ್ತಿದೆ. ಹಾಸನದಲ್ಲೂ ಕೂಡ ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಹೋಟೆಲ್ ಹಾಸ್ಟೆಲ್ ಸೇರಿ ಗ್ಯಾಸ್ಗಾಗಿ ಪರದಾಡ್ತಿದ್ದಾರೆ. ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಹಾಸ್ಟೆಲ್ ಅಲ್ಲೂ ಕೂಡ ವಿದ್ಯಾರ್ಥಿಗಳಿರ್ತಾರಲ್ಲ, ಹಾಸ್ಟೆಲ್ ಅಲ್ಲೂ ಸಮಸ್ಯೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯದಲ್ಲಿ ಸೌದೆ ಒಲೆಯ ಮೊರೆ ಹೋಗ್ತಿದ್ದಾರೆ ಅಲ್ಲಿನ ಸಿಬ್ಬಂದಿ. ಸೌದೆ ಒಲೆಯಲ್ಲೇ ಅಡಿಗೆ ಮಾಡ್ತಿದ್ದಾರೆ ಸಿಬ್ಬಂದಿಗಳು. ಯಾಕಂದ್ರೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಪ್ರತಿನಿತ್ಯ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ. ಇದು ಸರ್ಕಾರಿ ಹಾಸ್ಟೆಲ್ಗಳು ಏನಿದೆ, ಡಾಕ್ಟರ್ ಅಂಬೇಡ್ಕರ್ ಅವರ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ಹಾಸ್ಟೆಲ್ ಏನಿದೆಯಲ್ಲ, ಈ ಹಾಸ್ಟೆಲ್ ಅಲ್ಲಿ ಗ್ಯಾಸಿನ ಕೊರತೆ ಇದೆ. ಹಾಗಾಗಿ ಅಡುಗೆ ಮಾಡಲೇಬೇಕು. ವಿದ್ಯಾರ್ಥಿಗಳು ಓದೋದಕ್ಕಂತಾನೆ ಅಲ್ಲಿ ಇರ್ತಾರೆ. ನಂತರದಲ್ಲಿ ಈಗ ದೃಶ್ಯದಲ್ಲಿ ಗಮನಿಸ್ತಿದ್ದೀವಲ್ಲ, ಅಲ್ಲೂ ಸಮಸ್ಯೆಯಾಗಿ ಊಟ ಅಂತೂ ಕೊಡಲೇಬೇಕು. ಹಾಗಾಗಿ ಸೌದಿಯ ಮೊರೆ ಹೋಗಿದ್ದಾರೆ. ಒಲೆ ಹಚ್ಚಿ ಅಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಸುಮಾರೊಂದು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ ಇದು. 250 ವಿದ್ಯಾರ್ಥಿಗಳಿದ್ದ ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸಿಲಿಂಡರ್ಗಳು ಬೇಕು. ಈಗ ಸಿಲಿಂಡರ್ಗಳು ಸರಿಯಾಗಿ ಪೂರೈಕೆ ಆಗ್ತಿಲ್ಲ. ಸುಮ್ಮನೆ ಇರೋದಕ್ಕಾಗುತ್ತಾ? ಇಲ್ಲವೇ ಇಲ್ಲ. ಅಡುಗೆ ಮಾಡಿ ಕೊಡಲೇಬೇಕು. ಹಾಗಾಗಿ ಅಲ್ಲಿನ ಬಹುತೇಕ ಹಾಸ್ಟೆಲ್ಗಳ ಪರಿಸ್ಥಿತಿ ಇದೆ. ರಾಜ್ಯಾದ್ಯಂತ ಹಾಸ್ಟೆಲಲ್ಲಿರುವಂಥ ವಿದ್ಯಾರ್ಥಿಗಳ ಸಮಸ್ಯೆ ಚಿಂತಾಜನಕ ಆಗಿದೆ. ಸೌದೆ ಒಲೆಯ ಮೂಲಕ ಹೋಗ್ತಿದ್ದಾರೆ. ಜಾಗ ಕಡಿಮೆ ಇದೆ, ಬೆಂಕಿ ಹಚ್ಚೋದಕ್ಕಾಗಲ್ಲ, ಕಟ್ಟಿಗೆಯಲ್ಲಿ ತರೋದು ಅನ್ನುವಂಥದ್ದು ಕೆಲವರು ಚಿಂತೆ. ಬಟ್ ಇಂಥದ್ದೊಂದು ದೃಶ್ಯಾವಳಿಗಳು ಹಾಸನದ ಹಾಸ್ಟೆಲ್ ಅಲ್ಲೂ ಕೂಡ ಕಂಡು ಬರ್ತಿದೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ಕಲಬುರಗಿಯಲ್ಲಿ ಗೃಹ ಸಿಲಿಂಡರ್ಗೆ ಸಂಕಷ್ಟಗಳು ಎದುರಾಗ್ತಿದೆ. ನೋಡಿ, ಇರಾನ್ ಇಸ್ರೇಲ್ ನಡುವೆ ಆಗ್ತಿರುವಂತಹ ಯುದ್ಧದ ಪರಿಣಾಮ ಬೇರೆ ಬೇರೆ ಸ್ವರೂಪ ಪಡ್ಕೊಳ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಗೃಹ ಸಿಲಿಂಡರ್ ಈಗ ಸಂಕಷ್ಟಕ್ಕೆ ಒಳಗಾಗಿದೆ. ಸಿಲಿಂಡರ್ ಸಿಗದೆ ಪರದಾಡ್ತಿದ್ದಾರೆ ಅಲ್ಲಿನ ಜನ. ಎಲ್ಲರ ಗೋಳು ಇದೇ ಆಗಿದೆ. ಏಜೆನ್ಸಿ ಅವ್ರ ಮುಂದೆ ಬಂದು ಎಲ್ಲರೂ ಕೂಡ ಖಾಲಿ ಸಿಲಿಂಡರ್ಗಳನ್ನ ಹಿಡ್ಕೊಂಡು ಕ್ಯೂ ನಿಲ್ತಿದ್ದಾರೆ. ಕಲಬುರಗಿಯ ಸೇಡಂ ವೆಂಕಟೇಶ್ವರ ಬಡಾವಣೆಯಲ್ಲಿ ಇಂಥದ್ದೊಂದು ದೃಶ್ಯಗಳು ಕಂಡುಬರ್ತಿದೆ. ಸವಿತಾ ಗ್ಯಾಸ್ ಏಜೆನ್ಸಿಯ ಮುಂದೆ ಸಿಲಿಂಡರ್ ಹಿಡ್ಕೊಂಡು ಕ್ಯೂ ನಿಂತಿದ್ದಾರೆ. ಸುಡುವ ಬಿಸಿಲಿನಲ್ಲೂ ಕೂಡ ಅದನ್ನೆಲ್ಲನ್ನ ಲೆಕ್ಕಿಸದೆ ಕ್ಯೂ ಅಲ್ಲಿ ಜನ ಬಂದು ನಿಲ್ತಿದ್ದಾರೆ. ಮನೆಗೆ ಸಿಲಿಂಡರ್ ಕಳುಹಿಸ್ತೇವೆ ಅಂದ್ರೂ ಕೂಡ ಯಾರೂ ಒಪ್ತಿಲ್ಲ. ಏಜೆನ್ಸಿ ಮಾಲೀಕರ ಮಾತಿಗೆ ಕ್ಯಾರೆ ಅಂತಿಲ್ಲ ಗ್ರಾಹಕರು. ಬೇಕೇ ಬೇಕು, ಸಿಲಿಂಡರ್ ಬೇಕು, ನಮ್ಗೆ ಅಭಾವ ಆಗುತ್ತೆ, ಸಂಕಷ್ಟಗಳು ಎದುರಾಗುತ್ತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಎಲ್ಲರೂ ಕೂಡ ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆಯಲ್ಲಿ ಅಭಾವ ಕಾಡ್ತಿದೆ. ತಮ್ಮ ಮನೆಯ ಖಾಲಿ ಸಿಲಿಂಡರ್ಗಳನ್ನ ಗಾಡಿಯಲ್ಲಿ ಅವರವರೇ ಹೊತ್ಕೊಂಡ್ಬಂದು ಕ್ಯೂ ಅಲ್ಲಿ ನಿಂತು ನಮಗೆ ಸಿಲಿಂಡರ್ಗಳು ಬೇಕು ಅಂತಿದ್ದಾರೆ. ಇದು ಕಲಬುರಗಿಯಲ್ಲಿ ಕಂಡು ಬಂದಿರುವಂಥ ದೃಶ್ಯಾವಳಿಗಳು. ಕಲಬುರಗಿಯ ಸೇಡಂ ವೆಂಕಟೇಶ್ವರ ಬಡಾವಣೆ ಇದೆಯಲ್ಲ, ಇಲ್ಲಿ ಸವಿತಾ ಗ್ಯಾಸ್ ಏಜೆನ್ಸಿ ಅಂತ ಇದೆ. ಆ ಏಜೆನ್ಸಿಯ ಮುಂದೆ ಜನ ಬಂದಿದ್ದಾರೆ. ನಂತರದಲ್ಲಿ ಏಜೆನ್ಸಿಯ ಮಾಲೀಕರು ಯಾರಿದ್ದಾರೆ, ಇವರು ಒಂದಿಷ್ಟು ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಇಲ್ಲ, ನೀವು ಬುಕ್ ಮಾಡಿ ಮನೆಗೆ ತಂದು ಸಪ್ಲೈ ಮಾಡ್ತೀವಿ ಅಂದ್ರು. ಆದರೆ ಜನ ಇದಕ್ಕೆ ಒಪ್ತಾ ಇಲ್ಲ. ಅವ್ರಿಗೆ ಭಯ ಇದೆ. ಈಗಾಗಲೇ ರಾಜ್ಯಾದ್ಯಂತ, ದೇಶದಾದ್ಯಂತ ಸಿಲಿಂಡರ್ಗಳ ಕೊರತೆ ಕಾಣ್ತಿದೆ. ಇನ್ನೇನಾದರೂ ದುಡ್ಡು ಜಾಸ್ತಿ ಆಗ್ಬಿಡುತ್ತಾ, ದುಪ್ಪಟ್ಟಾಗ್ಬಿಡುತ್ತಾ? ಈಗಾಗಲೇ ಕೇಂದ್ರ ಸರ್ಕಾರ ಒಂದು 60 ರೂಪಾಯಿ ಜಾಸ್ತಿ ಮಾಡಿದೆ. ನಂತರ ಈ ಯುದ್ಧ ಹೆಂಗಾಗುತ್ತೋ ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಸುಡು ಬಿಸಿಲಿನಲ್ಲೂ ಕೂಡ ಕಲಬುರಗಿಯ ಜನ ಬಿಸಿಲಿನಲ್ಲೇ ಕ್ಯೂ ಅಲ್ಲಿ ನಿಂತ್ಕೊಂಡು ಸಿಲಿಂಡರ್ ಬೇಕೇ ಬೇಕು, ಗೃಹ ಬಳಕೆಯ ಸಿಲಿಂಡರ್ ನಮ್ಗೆ ಅಗತ್ಯ ಇದೆ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ಗ್ಯಾಸ್ ಟ್ರಬಲ್ ಅನ್ನ ಬಂಡವಾಳ ಮಾಡಿಕೊಳ್ತಿದ್ದಾರೆ ಕೆಲ ನೀಚರು. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. ಗ್ಯಾಸ್ ಸಮಸ್ಯೆಯನ್ನೇ ಬಂಡವಾಳ ಮಾಡಿಕೊಂತಿದ್ದಾರೆ ದುರುಳರು. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ರೇಡ್ ಮಾಡಿದ್ದಾರೆ. ಕೆಜಿಎಫ್ ನಲ್ಲಿ ತಲೆ ಎತ್ತಿವೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಬಳಸ್ತಿದ್ದಂತ 2 ಗ್ಯಾಸ್ ಸಿಲಿಂಡರ್ ಅನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ನಗರದ ಅಂಡರ್ಸನ್ ಪೇಟೆಯ ಸಾಲ್ಟನ್ ಸರ್ಕಲ್ನಲ್ಲಿ ಕಂಡುಬಂದಿರುವಂತಹ ದೃಶ್ಯಾವಳಿಗಳು. ಪೊಲೀಸರು ಮಾಹಿತಿಯ ಮೇರೆಗೆ ಅಲ್ಲಿ ಹೋಗಿ ದಾಳಿ ಮಾಡ್ತಾರೆ. ಅಂದರೆ ರೀಫಿಲ್ಲಿಂಗ್ ಆಗ್ತಾ ಇರುತ್ತೆ, ಅಕ್ರಮವಾಗಿ ಬೇಕಾಬಿಟ್ಟಿಯಾಗಿ ಯಾರೋ ಮಾಡ್ತಿರ್ತಾರೆ. ಈ ಮಾಹಿತಿಗಳು ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಹೋಗ್ತಾರೆ. ಇದು ಕೆಜಿಎಫ್ನಲ್ಲಿ ಕಂಡುಬಂದಿರುವಂಥ ದೃಶ್ಯಾವಳಿಗಳು. ಗ್ಯಾಸ್ ಸಿಲಿಂಡರನ್ನು ನಂತರ ವಶಪಡಿಸ್ಕೊಂತಿದ್ದಾರೆ. ಅದರಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ದಾಸ್ತಾನು ಯಾವುದು,
ರಾಜಾ ಸಾಬ್ ಅಕ್ರಮವಾಗಿ ಈ ದಾಸ್ತಾನವನ್ನು ಮಾಡ್ತಿರ್ತಾನೆ. ಆತನ ಹೆಸರು 2 ಸಿಲಿಂಡರನ್ನು ವಶಕ್ಕೆ ಪಡ್ಕೊಂಡು ಈಗ ತಲಾಶ್ ಮಾಡ್ತಿದ್ದಾರೆ. ಆಟೋ ಗ್ಯಾಸ್ ಹಾಗೂ ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಮಧ್ಯೆ ಈ ಕಾಳಸಂತೆಕೋರರಿದ್ದಾರಲ್ಲ, ಈ ರೀಫಿಲ್ಲಿಂಗ್ ಮಾಡೋದು, ಅಕ್ರಮವಾಗಿ ಕೆಲವರು ಏಜೆನ್ಸಿ ನಡೆಸೋದು, ನಂತರದಲ್ಲಿ ಅದನ್ನ ಸ್ಟಾಕ್ ಹಿಡ್ಕೊಂಡು ಒಂದು ಹೋಲ್ಡಿಂಗ್ ಮಾಡಿಕೊಂಡು ಇವರೇ ಬೇಕು ಅಂತ ಇಲ್ಲ ನಮಗೆ ಸಿಗ್ತಾ ಇಲ್ಲ, ಸಪ್ಲೈ ಆಗ್ತಿಲ್ಲ ಅಂತ ಕಂಪ್ಲೀಟ್ ಸಪ್ಲೈ ಚೈನನ್ನೇ ಅಡ್ಡಪಡಿಸುವಂತ ಕೆಲ ಪ್ಲಾನ್ ಮಾಡ್ತಿದ್ದಾರೆ. ಈ ವೈಟ್ ಕಾಲರ್ ಕ್ರಿಮಿನಲ್ಸ್ಗಳು ಕೆಲವರಿದ್ದಾರೆ, ನೋಡೋದಕ್ಕೆ ದೊಡ್ಡ ದೊಡ್ಡ ಏಜೆನ್ಸಿ ಮಾಲೀಕರು, ಆದರೆ ಮಾಡೋದೆಲ್ಲ ಮಣ್ಣು ತಿನ್ನೋ ಕೆಲಸ. ಅಂಥದ್ದೇ ಒಂದಿಷ್ಟು ಈ ದೃಶ್ಯಗಳು ಕಂಡು ಬಂದಿದ್ದು. ಇದು ಪ್ರಮುಖವಾಗಿ ನೋಡಿ, ಇಂಥದ್ದೇ ಕೆಲಸ KGFನಲ್ಲಿ ರೀಫಿಲ್ಲಿಂಗ್ ಸೆಂಟರ್ ಮಾಡ್ತಿರ್ತಾರೆ. ನಂತರ ಪೊಲೀಸರು ಮಾಹಿತಿಯ ಮೇರೆಗೆ ದಾಳಿ ಮಾಡಿ ಈಗ ವಶಕ್ಕೆ ಪಡ್ಕೊಂಡು ಹೆಚ್ಚಿನ ತನಿಖೆಗೆ ಇಳಿದಿದ್ದಾರೆ. ಇಲ್ಲ ಅವ್ರದ್ದು ಅಲ್ಲಿ ನಿಂತಿದ್ದ ನೋಡ್ದು ನಮ್ಮ ದೇವ್ರ ಸತ್ಯಗ ನಂದಿಲ್ಲ ಅವನು ಯಾರು